devil on fire. ಇನ್ನೊಂದು ಕಡೆ ಈ ದರ್ಶನ್ ಪರಿಸ್ಥಿತಿಯ ಬಗ್ಗೆ ಈ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತಾರಲ್ಲ, ಆ ಥರದ್ದನ್ನು ಯಾರು ಹೇಳ್ತಾರೆ? ಒಂದು ಜೈಲಿನ ಸೋರ್ಸ್ಗಳು ಹೇಳಬೇಕು, ಜೈಲಲ್ಲಿ ಇರ್ತಕ್ಕಂಥ ಸೋರ್ಸ್ಗಳು ಹೇಳಬೇಕು, ಜೈಲಿನ ಮೂಲಗಳು ಹೇಳಬೇಕು. ಇಲ್ಲದೆ ಇದ್ದರೆ ದರ್ಶನ್ ಜೊತೆಲೇ ಇದ್ದು, ದರ್ಶನ್ ಜೊತೆಲೇ ಕೂತ್ಕೊಂಡು, ದರ್ಶನ್ ಜೊತೆಲೇ ಜೈಲಲ್ಲಿ ಓಡಾಡಿದಂಥವ್ರಾದರೂ ಮಾತಾಡಬೇಕು. ಈಗ ಜೈಲಲ್ಲಿ ದರ್ಶನ್ ಜೊತೆ ಇದ್ದು ಈಗ ಆಚೆ ಬಂದಿದ್ದಾರಲ್ಲ, ಅವರು ಮಾತಾಡ್ತಾ ಇದ್ದಾರೆ ಕೇಳಿ. ಏನಂದರೆ, ಜೈಲಲ್ಲಿ ದರ್ಶನ್ ನಿಜವಾಗ್ಲೂ ಒಬ್ಬ ಸಾಮಾನ್ಯ ಖೈದಿ ಯಾವ ಥರ ಇರಬಹುದೋ ಅದೇ ಥರನೇ ಇರೋದು. ಏನೂ ಸ್ಪೆಷಲ್ ಇಲ್ಲ, ಏನೂ ಸ್ಪೆಷಲ್ ಇಲ್ಲಪ್ಪ ಅಲ್ಲಿ. ಎಲ್ಲರೂ ಹೇಗಿರ್ತಾರೋ ಎಲ್ಲ ಖೈದಿಗಳು, ಸಜಾಬಂದಿಗಳು, ವಿಚಾರಣಾ ದಿನ ಖೈದಿಗಳು, ಎಲ್ರಿಗೂ ಯಾವ ಥರ ಅಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೋ ಅದೇ ಥರ ವಾಸ ಮಾಡ್ತಿರೋದು. ಇವ್ರನ್ನೇನು ಸ್ಪೆಷಲಾಗೇನು ಯಾರೂ ಟ್ರೀಟ್ ಮಾಡ್ತಾ ಇಲ್ಲ. ಸ್ಪೆಷಲ್ ಟ್ರೀಟ್ಮೆಂಟ್ ದರ್ಶನ್ಗೆ ಅಂತ ಏನೂ ಇಲ್ಲ. ಜೈಲಲ್ಲಿ ಕೊಟ್ಟಿರ್ತಕ್ಕಂಥ ಹಾಸಿಗೆಯನ್ನು ನೆಲದ ಮೇಲೆ ಹಾಸ್ಕೊಂಡೇ ದರ್ಶನ್ ಮಲಗ್ತಾ ಇರೋದು. ಏನು ಸ್ಪೆಷಲ್ ಅಂತ ಇವ್ರಿಗೋಸ್ಕರ ಅಲ್ಲಿ ಮಾಡಿಲ್ಲ. ಆ ಥರದ್ದು ಯಾರಿಗಾದರೂ ನಂಬಿಕೆಗಳಿದ್ದರೆ ಅದನ್ನು ಬಿಟ್ಬಿಟ್ರಪ್ಪ. ಜೈಲಲ್ಲಿ ಏನಂದರೆ, ಒಂದು ಸ್ಪೆಷಲ್ ದರ್ಶನ್ಗೆ ಸಿಕ್ಕಿರೋದೇನೆಂದರೆ, ಸೊಳ್ಳೆ ಜಾಸ್ತಿ ಇದೆ ಅಂತೇಳಿ ಸೊಳ್ಳೆ ಪರ್ದ ತೊಗೊಂಡಿದ್ದಾರಂತೆ. ಸೊಳ್ಳೆ ಪರ್ದವನ್ನು ತೊಗೊಂಡು ಹಾಕ್ಕೊಂಡಿದ್ದಾರಂತೆ ದರ್ಶನ್. ಇದರಾಚೆಗೆ ಈ ವ್ಯಕ್ತಿ ಮಾತಾಡಿರೋದು ದರ್ಶನ್ ಅಭಿಮಾನಿಗಳಿಗೆ ಸ್ವಲ್ಪ ನೋವು ತರಬಹುದು. ದರ್ಶನ್ ಜೈಲಲ್ಲಿ ಕುಗ್ಗಿ ಹೋಗಿಬಿಟ್ಟಿದ್ದಾರೆ, ಸ್ಪೆಷಲ್ಲಾಗಿ ಯಾರೂ ಅವರನ್ನು ನೋಡ್ಕೊಳ್ತಾ ಇಲ್ಲ. ಅಲ್ಲಿ ಒಂದು ಸೊಳ್ಳೆ ಪರದೆ ಕೊಟ್ಟಿದ್ದಾರೆ, ಹಾಸಿಗೆ ಕೊಟ್ಟಿರೋದನ್ನು ನೆಲದ ಮೇಲೆ ಹಾಸ್ಕೊಂಡು ಮಲಗ್ತಾ ಇದ್ದಾರೆ ಅಷ್ಟೇ. ಚಿಂತೆ ಮಾಡಿ 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 ದರ್ಶನ್ 15 kg ಇಳಿದು ಬಿಟ್ಟಿದ್ದಾರೆ. ಇದು ಚಿಂತೆ ಅಂತ ಒಂದು ಭಾಗ ಇರಬಹುದು. ಇದರ ಆಚೆಗೆ ಇನ್ನೂ ಒಂದು ಆಸ್ಪೆಕ್ಟ್ ಬರುತ್ತೆ ಇದರಲ್ಲಿ. ನೋಡಿ, ಒಬ್ಬ ನಟ ಅಥವಾ ಒಬ್ಬ ಸೆಲೆಬ್ರಿಟಿ ಅಂತ ಬಂದಾಗ ಯೂಶ್ವಲ್ ಆಗಿ ಅವರು ಮನೆಯಲ್ಲಿದ್ದಾಗ, ಹೊರಗಿನ ಜೈಲಿಂದ ಆಚೆ ಹೊರಗಡೆ ವಾತಾವರಣದಲ್ಲಿದ್ದಾಗ ಟೈಮ್ಗೆ ಊಟ, ಕಣ್ಣಿಗೆ ಬೇಕಾದ ಊಟ, ಒಂದು ವ್ಯಾಯಾಮ, ಬೆಳಗ್ಗೆ ಒಂದು ವ್ಯಾಯಾಮ, ಸಾಯಂಕಾಲ ಒಂದು ವ್ಯಾಯಾಮ, ಯೋಗ ಮಾಡಬಹುದು, ಜಿಮ್ಗೆ ಹೋಗಬಹುದು, ನಡೆಯಬಹುದು, ಸ್ವಿಮ್ ಮಾಡಬಹುದು. ಟೈಮ್ಗೆ ಒಬ್ಬ ನಟ ಅದನ್ನು ಮೇಂಟೈನ್ ಮಾಡಬೇಕಲ್ಲ ಬಾಡಿನ. 2 ಗಂಟೆಗೆ ಒಂದು ಸಲ ಹಣ್ಣು, ಆಹಾರನೋ, ಪ್ರೋಟೀನೋ, ಮೊಟ್ಟೆನೋ, ಮಾಂಸನೋ, ಕಾಳುಗಳೋ, ಸೊಪ್ಪು, ಪಲ್ಯನೋ ಏನೋ ಒಂದು ತೊಗೊಳ್ತಾ ಇರ್ತಾರಲ್ಲ. ಇದೆಲ್ಲ ಇದ್ದಾಗ ಬಾಡಿ ಒಂದು ಮೇಂಟೆನೆನ್ಸಲ್ಲಿ ಇರುತ್ತೆ. ಎಲ್ಲ ಏಕಾಏಕಿ ಕಟ್ಟಾಗಿ ನಿನಗೆ ಜೀವನಾವಶ್ಯಕತೆಗೆ ಎಷ್ಟಿದೆಯೋ ನೋಡಪ್ಪ ಊಟ, ಜೀವನ ಅವಶ್ಯಕತೆಗೆ ಎಷ್ಟಿದೆ ಊಟ ಅಷ್ಟು ನಿನಗೆ ಕೊಡ್ತೀವಪ್ಪ ಇಲ್ಲಿ ಅಂತ ಜೈಲಲ್ಲಿ ಒಂದು ಪದ್ಧತಿಗೆ ಒಳಪಡಬೇಕಾಗತ್ತಲ್ವಾ. ಅವಾಗ ಇದು ಯಾಕಿಲ್ಲ, 12 o'clock ಆಯಿತು, ಆ ಜ್ಯೂಸ್ ಯಾಕೆ ಬಂದಿಲ್ಲ, 11 ಗಂಟೆ ಆಯಿತು, ಇದು ಯಾಕೆ ಕೊಡಲಿಲ್ಲ ಅಂತ ಕೇಳೋಕ್ಕೆ ಬರೋಲ್ಲ. ಹಾಗಾಗಿ ಏನಾಗುತ್ತೆ, ಏಕಾಏಕಿ ಬಾಡಿಗೆ ಆ ಸಪ್ಲೈಸ್ ಎಲ್ಲ ಕಡಿಮೆ ಆದಾಗ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಆರೋಗ್ಯವಂತ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಎಕ್ಸ್ಟ್ರಾ ಅಂತ ಬಂದಾಗ ಸಿಗಲ್ವಲ್ಲ, ಆ ಕಾರಣಕ್ಕೂ ಕೂಡ ತೂಕ ಇಳಿಕೆ ಆಗಿರಬಹುದು. ಅಥವಾ ಈ ಸಹಕೈದಿ ಹೇಳಿರುವ ರೀತಿಯಲ್ಲಿ, ಸಹಕೈದಿಯಾಗಿದ್ದ ವ್ಯಕ್ತಿ ಹೇಳಿರುವ ರೀತಿಯಲ್ಲಿ ಕೊರ್ಗಿ ಕೂಡ ಕುಗ್ಗಿ ಹೋಗಿರಬಹುದು. ಜೈಲಿಂದ ಬಿಡುಗಡೆ ಆಗಿರತಕ್ಕಂಥ ಖೈದಿ ಸಿದ್ಧಾರೂಢ ಈ ಹೇಳಿಕೆಯನ್ನು ಕೊಟ್ಟು ತುಂಬ ಕುಗ್ಗಿಬಿಟ್ಟಿದ್ದಾರೆ. ಅವರಿಗೆ ಏನೂ ಸ್ಪೆಷಲ್ ಇಲ್ಲ, ನಾನು ಕಣ್ಣಾರೆ ನೋಡಿದೆ ಅಂತ ಹೇಳಿ ಸಿದ್ಧಾರೂಢ ಮಾತಾಡಿದ್ದಾರೆ. ಭೇಟಿ ಮಾಡ್ತೀನಿ 8ನೇ ತಾರೀಕು ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳ ಅನುಮತಿ ತೊಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ. ಅಧಿಕಾರಿಗಳು ಹೇಳ್ತಾರೆ, ನೋಡು ಯಾರೋ ನಿನ್ನ ಅಭಿಮಾನಿ ಅಂತಪ್ಪ, ಇವರು ಭೇಟಿ ಮಾಡೋಕ್ಕೆ ಬಂದಾರೆ, ನಿನ್ನ ನಾಳೆ ಬಿಡುಗಡೆ ಇತ್ತಂದು ಅಂತ ಅಂದಾಗ ಕಳಿಸ್ಕೊಡಿ ಅಂತಾರೆ ಅವರು. ಅವ್ರ ರೂಮಲ್ಲಿ ಅವ್ರನ್ನ ಹೋಗ್ಬಿಟ್ಟು ರೂಮ್ ಮುಂದೆ ಅವ್ರಿಗೆ ಥ್ಯಾಂಕ್ಸ್ ಕೊಡ್ತಾರೆ, ಅವರೇ ಥ್ಯಾಂಕ್ಸ್ ಕೊಡ್ತಾರೆ. ನಾನು ಥ್ಯಾಂಕ್ಸ್ ತೊಗೊಳ್ತೀನಿ, ತಪ್ಪಿಕೊಳ್ತಾರೆ, ನನ್ನ ತುಂಬ ಖುಷಿಯಾಗುತ್ತೆ. ಬಟ್ ಆ ಜಾಗದಲ್ಲಿ ದರ್ಶನ್ ಸರ್ ನೋಡಿದ್ದು ತುಂಬ ಬೇಜಾರಾಗುತ್ತೆ, ನನಗೆ ಭಯಂಕರ ಬೇಜಾರಾಗುತ್ತೆ. ನಾವು ಏನೋ ಅಂದ್ಕೊಂಡು ಬಂದು, ನಾನು ಹೊರಗೆ ಬಂದ ತಕ್ಷಣ ದರ್ಶನ್ ಸರ್ನ ಭೇಟಿ ಮಾಡಬೇಕು ಅಂದ್ಕೊಂಡೇ ಬಂದವು ನಾನು. ಬಟ್ ಆ ಜಾಗದಲ್ಲಿ ಭೇಟಿ ಮಾಡಿದ್ದು ತುಂಬ ನೋವು ನನಗೆ. ಆಮೇಲೆ ಅವ್ರು ಒಳಗೆ ಕರ್ಕೊಂಡೋಗಿ ಒಂದು ಬಿಸ್ಕಟ್ ಪ್ಯಾಕೆಟ್ ಕೊಡ್ತಾರೆ ನನಗೆ. ಬಿಸ್ಕತ್ತು ನಾನು ದರ್ಶನ್ ಸರ್ಗೂ ಸರ್ ನೀವು ತೊಗೊಳ್ಳಿ ಸರ್ ಅಂತೀನಿ. ಇಲ್ಲ ನೀನು ತಿನ್ನು ಅಂತಾರೆ. ದರ್ಶನ್ ಸರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತೀನಿ ನಾನು. ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ, ಸರ್ ಆನಾಪಾನ ಸಾತಿ ಧ್ಯಾನ ಅಂತ, ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ, ಅದು ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧ್ಯಾನ ಅಂದರೆ ನನಗೆ ಗೊತ್ತಿಲ್ಲದಪ್ಪ ಅಂತಾರೆ ಅವ್ರು. ಅಂತ ಇಲ್ಲ ಸರ್ ನಾನು ಮಾಡಿಸ್ತೀನಿ, ದಯವಿಟ್ಟು ಮಾಡಿಸಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಮನವಿಗೆ ಅವರು ಒಪ್ಕೊಂಡು ಆಯಿತು ಮಾಡ್ಸಪ್ಪ ಅಂತಂದಾಗ 10 ನಿಮಿಷ ಸಾರಿಗೆ ನಾನು ಧ್ಯಾನ ಅಂದರೆ ನಾನು ಅಣ್ಣ ಅಂತೀನಿ ಅವ್ರಿಗೆ, ಅಣ್ಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನನ ಒಪ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡ್ತಾರೆ. ಚೆನ್ನಾಗಿದೆ ಕಣೋ, ಇದು ಕಂಟಿನ್ಯೂ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಖಂಡಿತ ಮಾಡಿ ಅಣ್ಣ, ನೀವು ಡೈಲಿ ಮಾಡಿ, ಆದರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬ ಅಗತ್ಯ, ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನಾನು ಮಾಡ್ತೀನಿ ಅಂತಾರೆ. ಆಮೇಲೆ ಅಲ್ಲಿ ನಾನು ಸುಮ್ಮನೆ ಜಸ್ಟ್ ರೂಮನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಅವರು ಜಾಸ್ತಿ ಆಧ್ಯಾತ್ಮಿಕ ಬುಕ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅವರು ಆಧ್ಯಾತ್ಮದ ಕಡೆ ವಾಲ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಅವರು ಆಧ್ಯಾತ್ಮಿಕ ಬುಕ್ಸ್ಗಳನ್ನು ಜಾಸ್ತಿ ಓದ್ತಾ ಇದ್ದಾರೆ ಕಾರಾಗೃಹದಲ್ಲಿ. ನೋವು ಸರ್, ನೋವು. ಆ ಜಾಗದಲ್ಲಿ ಡಿ ಬಾಸು ನೋಡೋಕ್ಕೆ ಭಾಳ ನೋವಾಗುತ್ತೆ ನನಗೆ ಅಂತಲ್ಲ, ಅವ್ರ ಅಭಿಮಾನಿಗಳು ಎಲ್ರಿಗೂ ನೋವಾಗುತ್ತೆ. ಸರ್ ಅದು ತಪ್ಪು ಸರಿನೋ ಅದು ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯ ಇದೆ. ಕೊನೆಯವರೆಗೂ ನಮ್ಮ ಜೊತೆಗಿರೋರು ಹೆಂಡತಿ ಮಕ್ಕಳೇ ಸರ್, ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ. ದರ್ಶನ್ ಸರ್ಗೆ ಭಾಳ ಜನ ಫ್ಯಾನ್ಸ್ ಇದ್ದಾರೆ.
ತಪ್ಪನ್ನ ತೀರ್ಮಾನ ಮಾಡಲಿಕ್ಕೆ ನಾವು ಯಾರು ನ್ಯಾಯಾಲಯ ಅಲ್ಲ, ನ್ಯಾಯಾಧೀಶರುಗಳು ಅಲ್ಲ. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ದರ್ಶನ್ ಸರ್ನ ಭೇಟಿ ಮಾಡ್ತೀನಿ 8ನೇ ತಾರೀಕು ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳ ಅನುಮತಿ ತಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ. ನೋಡಿ, ಇಲ್ಲಿ ಸಿದ್ಧಾರೂಢ ಅಂಥೇಳಿ ದರ್ಶನ್ ಜೈಲಲ್ಲಿ ಇರಬೇಕಾದ್ರೇ ಅಲ್ಲಿ ಇದ್ದು ಆಚೆ ಬಂದಿರತಕ್ಕಂತಹ ಖೈದಿ ಇವರು ಸಿದ್ಧಾರೂಢ ಅಂಥೇಳಿ. ಧ್ಯಾನ ಮಾಡಿಸ್ತೀನಿ ಸರ್ ನಾನು ನಿಮಗೆ ಅಂತ ಬಂದಾಗ ನೋಡಿ, ಇದೇ ದರ್ಶನ್ ಅವ್ರನ್ನ ಜೈಲಿಂದ ಆಚೆ ಇದ್ದಾಗ, ಒಂದು ಹೀರೋ ಬದುಕನ್ನು ಬದುಕ್ತಾ ಇದ್ದಾಗ ಅರ್ಧ ಗಂಟೆ ಒಂದು ಕಡೆ ಕೂರಿಸೋ ಕೆಲಸ ಬಹಳ ಕಷ್ಟ ಆಯಿತು ಅಂತ ಕಾಣುತ್ತೆ. ಇನ್ನು ಧ್ಯಾನ ಮಾಡಿಸೋದು, ಜಪ ಮಾಡಿಸೋದು, ತಪ ಮಾಡಿಸೋದೆಲ್ಲ ದೂರದ ಮಾತಾಯಿತು ಅಂತ ಅಂದ್ಕೊಳ್ಳಿ. ಅವ್ರನ್ನ ಬಲ್ಲವರು ಹೇಳ್ತಾರೆ. ಆ ಥರ ಎಲ್ಲ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ತುಂಬ ಬ್ಯುಸಿ, ಎಂಗೇಜ್ಡ್. ಮೊಬೈಲಲ್ಲಿರ್ತಿದ್ರೋ ಅಥವಾ ಓಡಾಡ್ತಲ್ಲಿರ್ತಿದ್ರೋ, ಸ್ಕೆಡ್ಯೂಲೇ ಬ್ಯುಸಿ ಇರ್ತಾಯಿತ್ತೋ ಬೇರೆ ವಿಚಾರ. ಜೈಲಲ್ಲಿದ್ದಾಗ ಒಂದು ಕಡೆ ಅಧ್ಯಾತ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರಂತೆ. ಅವರ ಅಧ್ಯಾತ್ಮದ ಕಡೆಗೆ ವಾಲಬಹುದು ಎನ್ನುವ ಅಭಿಪ್ರಾಯವನ್ನು ಅವರದೇ ಒಬ್ಬ ಅಭಿಮಾನಿ ಸಿದ್ಧಾರೂಢ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಧ್ಯಾನ ಮಾಡಿಸ್ತೀವಿ ಅಂದಾಗ ಆಯಿತು ಹೇಳಪ್ಪ ಅಂತಾರೆ. ಏನಾಗುತ್ತೆ, ನಿಮಗೆ ಜೈಲಲ್ಲಿದ್ದಾಗ ಬೇರೆ ಆ್ಯಕ್ಟಿವಿಟಿಗಳಿಗೆ ಅವಕಾಶ ಇಲ್ಲವಲ್ಲ. ಹೊರ ಜಗತ್ತಿನಲ್ಲಿದ್ದಾಗ ಬೇರೆ ಕಥೆ. ಹೊರ ಜಗತ್ತಲ್ಲಿದ್ದಾಗ ಇಂಥದ್ದು ಯಾರೋ ಒಬ್ಬ ವ್ಯಕ್ತಿ ಫ್ಯಾನ್ ಬಂದ್ಬಿಟ್ಟು ಅಣ್ಣ ನಾನು ನಿಮಗೆ ಧ್ಯಾನ ಮಾಡಿಸ್ತೀನಿ ಬನ್ನಿರಿ ಅಣ್ಣ ಕೂತ್ಕೊಳ್ಳಿ ಅಂದರೆ ಸಾಧ್ಯನಾ? ಧ್ಯಾನ 10 ನಿಮಿಷ ಬಿಡುವು? ನೋ. ಎಷ್ಟೋ ಸಲ ಒಂದು ಫೋಟೋ ತೆಗೆಸ್ಕೊಳ್ಳೋಷ್ಟು ಬಿಡುವಿರಲ್ಲ. ಆದರೆ ಈಗ ನೋಡಿ, ಒಂದೊಂದು ಇಡೀ ಜೀವನ, ಇದಕ್ಕೆ ಹೇಳೋದು ಜೈಲನ್ನೋದು ಮನಃ ಪರಿವರ್ತನೆಯ ಕೇಂದ್ರ. ನಿನ್ನನ್ನು ನೀನು ಅರಿತುಕೊಳ್ಳುವಂಥ ಒಂದು ನೆಲೆ ಆಗಿಬಿಡುತ್ತದು. ನಾನು ಯಾಕೆ ಹೀಗಾದೆ, ಏನಾಯಿತು ಅಂಥೇಳಿ. ಈಗ ಪೂರ್ತಿ ಪುರುಸೊತ್ತು, ಪೂರ್ತಿ ಫ್ರೀ, ಯಾವುದೇ ಆ್ಯಕ್ಟಿವಿಟಿಗಳಿರಲ್ಲ. ಯಾರೋ ಒಂದು ಶೂಟಿಂಗ್ ಅಲ್ಲಿದೆ, ಇಲ್ಲಿದೆ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಯಾರೋ ಟ್ರಿಪ್ಪು, ಯಾರೋ ಪಾರ್ಟಿ, ಯಾರೋ ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ನನ್ನ ಕಾರಲ್ಲೊಂದು ರೌಂಡ್ ಹೋಗೋಣ ಬನ್ನಿ, ಕರೆಯಲ್ಲ. ಅವಾಗೇನಾಗುತ್ತೆ, ನಿಮಗೆ ಮನುಷ್ಯ ಅರಿತುಕೊಳ್ಳುವಂಥ ಒಂದು ಟೈಮ್ ಸಿಗುತ್ತೆ. ಅಲ್ಲಿ ಬಹುಶಃ ಅದೇ ಕೆಲಸದಲ್ಲಿ ನಿರತರಾಗಿರಬೇಕು ದರ್ಶನ್. ಈಗ ಸಿದ್ಧಾರೂಢ ಅವರ ಹೇಳಿಕೆ ಪ್ರಕಾರವಾಗಿ ಅವ್ರು ನೋಡೋಕ್ಕೆ ಬೇಜಾರಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಧ್ಯಾನ ಮಾಡೋಣ ಅಂದಾಗ ಆಯಿತು ಹೇಳ್ಕೊಡು ಅಂದಿರ್ತಾರೆ ದರ್ಶನ್. ಹೇಳ್ಕೊಡು, ಏನು ಮಾಡ್ಬೇಕು ಹೇಳೋ ಅಂದಾಗ ಓ ಇದು ಚೆನ್ನಾಗಿದೆ ಇದು ಅಂತ ಕೂಡ ಹೇಳಿದ್ದಾರಂತೆ. ನೆಕ್ಸ್ಟು ಈಗ ಈ ಸಾಧು ಕೋಕಿಲ